ಗುಡಿಬಂಡೆ ಪಟ್ಟಣದಲ್ಲಿ ಸಾರ್ವಜನಿಕರ ಆರೋಗ್ಯ, ವಿಶ್ರಾಂತಿ ಹಾಗೂ ಮಕ್ಕಳ ಆಟಕ್ಕೆ ಉಪಯೋಗವಾಗಬೇಕಾದ ಪಾರ್ಕ್ಗಳು ಇಂದು ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಪಟ್ಟಣದಲ್ಲಿ ನಿರ್ಮಿಸಲಾಗಿರುವ ಬಹುತೇಕ ಎಲ್ಲಾ ಪಾರ್ಕ್ಗಳಲ್ಲಿ ಯಾವುದೇ ರೀತಿಯ ನಿರ್ವಹಣೆ ಇಲ್ಲದೆ ಸ್ವಚ್ಛತೆಯ ಕೊರತೆಯಿಂದ ಅವು ದುಸ್ಥಿತಿಗೆ ತಲುಪಿವೆ. ಲಕ್ಷಾಂತರ ರೂಪಾಯಿ ಸರ್ಕಾರಿ ಹಣ ಖರ್ಚು ಮಾಡಿ ನಿರ್ಮಿಸಿರುವ ಪಾರ್ಕ್ಗಳನ್ನು ಇಂದಿಗೆ ಯಾರೂ ನೋಡಿಕೊಳ್ಳದಂತಾಗಿದೆ. ಪಾರ್ಕ್ಗಳ ಒಳಗೆ ಹಾಗೂ ಸುತ್ತಮುತ್ತ ಬೆಳೆದಿರುವ ದೊಡ್ಡ ದೊಡ್ಡ ಮರಗಳು ಸಮಯಕ್ಕೆ ಸರಿಯಾಗಿ ಕಡಿತಗೊಳ್ಳದೆ ವಿದ್ಯುತ್ ತಂತಿಗಳಿಗೆ ಸುತ್ತಿಕೊಂಡಿರುವುದು ಗಂಭೀರ ಅಪಾಯಕ್ಕೆ ಕಾರಣವಾಗಿದೆ. ಯಾವುದೇ ಸಮಯದಲ್ಲಾದರೂ ವಿದ್ಯುತ್ ತಂತಿಗಳು ತುಂಡಾಗಿ ಬೀಳುವ ಸಾಧ್ಯತೆ ಇದ್ದು ಇದು ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟು ಮಾಡುವ ಸ್ಥಿತಿಯಲ್ಲಿದೆ. ಈ ಕುರಿತು ಪಟ್ಟಣ ಪಂಚಾಯಿತಿ ಹಾಗೂ ಬೆಸ್ಕಾಂ ಇಲಾಖೆಯವರು ಅಗತ್ಯ ಕ್ರಮ ಕೈಗೊಳ್ಳದೇ ಇರುವುದರಿಂದ ಸಾರ್ವಜನಿಕರು ಭಯಭೀತಿಯಲ್ಲಿ ಇದ್ದಾರೆ. ಇನ್ನು ಪಾರ್ಕ್ಗಳ ಸ್ವಚ್ಛತೆ ಸ್ಥಿತಿ ಹೇಳತೀರದ್ದು. ಕಸ ಕಡ್ಡಿಗಳು, ಮದ್ಯದ ಬಾಟಲ್ಗಳು, ಅಶುದ್ಧ ವಾತಾವರಣದಿಂದ ಪಾರ್ಕ್ಗಳು ಸಾರ್ವಜನಿಕರಿಗೆ ಪ್ರವೇಶಿಸಲು ಅಸಹ್ಯಕರವಾಗಿದೆ. ಬೆಳಿಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ವೃದ್ಧರು, ಮಹಿಳೆಯರು, ಮಕ್ಕಳು ವಾಕಿಂಗ್ ಮಾಡುವ ಉದ್ದೇಶದಿಂದ ಪಾರ್ಕ್ಗಳಿಗೆ ಬರುತ್ತಿದ್ದ ದಿನಗಳು ಆಗ ಮರೆಯಾಗಿದೆ. ಇಂದು ಪಾರ್ಕ್ಗಳು ಕುಡುಕರ ಅಡ್ಡೆಯಾಗಿದ್ದು ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಸ್ಥಳವಾಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಪಾರ್ಕ್ಗಳು ಸರಿಯಾಗಿ ನಿರ್ವಹಣೆಗೊಂಡಿದ್ದರೆ ಪಟ್ಟಣದ ನಾಗರಿಕರ ಆರೋಗ್ಯ ಸುಧಾರಣೆಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗುತ್ತಿತ್ತು. ವಿಶೇಷವಾಗಿ ವೃದ್ಧರು ಹಾಗೂ ಮಹಿಳೆಯರಿಗೆ ಸುರಕ್ಷಿತವಾಗಿ ನಡೆದು ವ್ಯಾಯಾಮ ಮಾಡುವ ಅವಕಾಶ ಲಭಿಸುತ್ತಿತ್ತು. ಮಕ್ಕಳು ಆಟವಾಡಲು ಸುರಕ್ಷಿತ ವಾತಾವರಣ ಸಿಗುತ್ತಿತ್ತು. ಆದರೆ ಇಂದಿನ ದುಸ್ಥಿತಿಯಿಂದಾಗಿ ಸಾರ್ವಜನಿಕರು ಪಾರ್ಕ್ಗಳತ್ತ ಹೆಜ್ಜೆ ಇಡುವುದನ್ನೇ ನಿಲ್ಲಿಸಿದ್ದಾರೆ. ಪಟ್ಟಣ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಪಾರ್ಕ್ಗಳ ಸ್ವಚ್ಛತೆ, ನಿರ್ವಹಣೆ, ಮರಗಳ ಕಡಿತ ಮತ್ತು ವಿದ್ಯುತ್ ತಂತಿಗಳ ಸುರಕ್ಷತೆ ಕುರಿತು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಂಟಾಗುವ ಯಾವುದೇ ಅನಾಹುತಗಳಿಗೆ ಅಧಿಕಾರಿಗಳೇ ಹೊಣೆ. ಗುಡಿಬಂಡೆ ಪಟ್ಟಣದ ಅಭಿವೃದ್ಧಿ ಕೇವಲ ಯೋಜನೆಗಳ ಉದ್ಘಾಟನೆಗೆ ಸೀಮಿತವಾಗದೆ ಅವುಗಳ ನಿರಂತರ ನಿರ್ವಹಣೆಯ ಮೂಲಕ ಜನರ ಬದುಕಿಗೆ ನಿಜವಾದ ಉಪಯೋಗವಾಗಬೇಕು ಎಂಬುದು ಸಾರ್ವಜನಿಕರ ಆಶಯವಾಗಿದೆ. ವರದಿ ಸತೀಶ್ ಬಾಬುಯೆ, ನಂದಿ ಟಿವಿ, ಗುಡಿಬಂಡೆ.